ಕೈಯಲ್ಲೆಲ್ಲ ಏನಿದೆ ಈಗ? ಗಿಡಗಳೆಲ್ಲ ಎಲ್ಲರ ಕೈಯಲ್ಲಿದೆನಾ? ಗಿಡದ ಭಾಗಗಳನ್ನ ಹೇಳ್ತೀರ ಎಲ್ಲರೂ? ಬೇರೆಲ್ಲಿದೆ ತೋರಿಸಿ. ಕಾಂಡ, ಎಲೆಗಳು ಯಾವ ಬಣ್ಣದಲ್ಲಿದೆ? ಎಲೆಗಳು ಹಸಿರು ಬಣ್ಣ. ರೆಂಬೆ ಕೊಂಬೆಗಳಿದ್ದಾವೆ. ಮತ್ತೆ ಹೂ ಎಲ್ಲಿದೆ? ಹೂ ಎಲ್ಲರ ಗಿಡದಲ್ಲಿ ಹೂವಿದಾವ? ಹಾಗಾದ್ರೆ ಹಣ್ಣು ಕಾಣ್ತಾನೆ ಇಲ್ಲಲ್ಲ, ಯಾರ ಗಿಡದಲ್ಲೂ ಬಿಟ್ಟಿಲ್ಲ ಇನ್ನು? ಪರವಾಗಿಲ್ಲ, ಇರಲಿ. ಹಣ್ಣು ಬಿಟ್ಟ ಮೇಲೆ ಕಾಯಾಗಿ ಅದರಲ್ಲಿ ಬೀಜ ಇರುತ್ತೆ ಅಲ್ವಾ? ಈಗ ಈ ಎಲ್ಲ ಸಸ್ಯದ ಭಾಗಗಳನ್ನು ಹೇಳಿದ್ರಿ. ಹಾಗಾದರೆ ಸಸ್ಯಗಳು ಸಹ ನಮ್ಮಂತೆ ಉಸಿರಾಡ್ತವೆ, ಸಸ್ಯಗಳಿಗೂ ಜೀವವಿದೆ, ಸಸ್ಯಗಳು ಸಹ ಸಂತಾನೋತ್ಪತ್ತಿ ಮಾಡ್ತವೆ ಅಂತಹ ಹೇಳಿದಂತಹ ಮೊದಲ ವಿಜ್ಞಾನಿ ಯಾರಪ್ಪ ಅಂದರೆ ಸರ್ ಜಗದೀಶ್ ಚಂದ್ರ ಬೋಸ್. ಸರ್ ಜಗದೀಶ್ ಚಂದ್ರ ಬೋಸ್ ಅವರ ಹುಟ್ಟಿದಿನ ಇವತ್ತು. ಅವರು ಮೊದಲ ಭಾರತದ ಆಧುನಿಕ ವಿಜ್ಞಾನಿ ಅಂತಲೂ ಹೇಳ್ತಾರೆ ಅವ್ರನ್ನ. ಅವರು ಸಸ್ಯಶಾಸ್ತ್ರದಲ್ಲಿ, ಭೌತಶಾಸ್ತ್ರದಲ್ಲಿ, ಜೀವಶಾಸ್ತ್ರದಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಪಡೆದಂತಹ ಮೊದಲ ಭಾರತದ ವಿಜ್ಞಾನಿ, ಆಧುನಿಕ ವಿಜ್ಞಾನಿ ಅಂತಲೂ ಸಹ ಇವರು ಕರೀತಾರೆ. ಇವರು ಹುಟ್ಟಿದ್ದು ಎಲ್ಲಪ್ಪ ಅಂದರೆ ಬಂಗಾಳ ಪ್ರಾಂತ್ಯ, ಈಗಿನ ಬಾಂಗ್ಲಾದೇಶ ಇದೆಲ್ಲ, ಅಲ್ಲಿ ಹುಟ್ಟಿದ್ದಾರೆ ಇವರು. 1858 ನವೆಂಬರ್ 30ರಂದು ಈ ಬಾಂಗ್ಲಾದೇಶದಲ್ಲಿ ಜನಿಸಿದರು. ಇವರ ತಂದೆ ಭಗವಾನ್ ಚಂದ್ರ ಬೋಸ್, ತಾಯಿ ಭಾಮಾ ಸುಂದರಿ ಅಂತ. ಭಗವಾನ್ ಚಂದ್ರ ಬೋಸ್, ತಾಯಿ ಭಾಮಾ ಸುಂದರಿ. ಇವ್ರನ್ನ ರೇಡಿಯೋ ವಿಜ್ಞಾನದ ತಂದೆ ಅಂತ ಹೇಳಿ ಬೆಂಗಾಳಿ ಪ್ರಾಂತ್ಯದಲ್ಲಿ ಕರೀತಾರೆ. ರೇಡಿಯೋ ಕ್ಷೇತ್ರದಲ್ಲಿ ಅತ್ಯುನ್ನತವಾದ ಸಾಧನೆಯನ್ನು ಮಾಡಿದ್ದಾರೆ ರೇಡಿಯೋ ಕ್ಷೇತ್ರದಲ್ಲಿ. ಹಾಗಾಗಿ ಇವರನ್ನು ರೇಡಿಯೋ ವಿಜ್ಞಾನದ ತಂದೆ ಅಂತ ಹೇಳಿ ಬೆಂಗಾಳಿ ಪ್ರಾಂತ್ಯದಲ್ಲಿ ಅಂದರೆ ಬಾಂಗ್ಲಾದೇಶದಲ್ಲಿ ಕರೀತಾರೆ ಇವ್ರನ್ನ. ಇವರು ಇವರ ಒಂದು ಸಾಧನೆ ಏನಪ್ಪ ಅಂದರೆ ಸಸ್ಯಗಳಿಗೂ ಜೀವವಿದೆ, ಅವುಗಳು ನಮ್ಮ ಪ್ರಾಣಿಗಳಂತೆ ಪ್ರಭಾವಗಳಿಗೆ ಪ್ರಾಣಿಗಳಂತೆಯೇ ಹೊರ ಪ್ರಭಾವಗಳಿಗೆ ಸ್ಪಂದಿಸುತ್ತವೆ ಅಂತ ಹೇಳಿ ಈ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್ ತಿಳಿಸಿದ್ದಾರೆ. ಅರ್ಥ ಆಯ್ತಾ?